ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಎ. ದ.ರಾ ಬೇಂದ್ರೆ, ಬಿ. ಗಿರೀಶ್ ಕಾರ್ನಾಡ್, ಸಿ. ಕುವೆಂಪು, ಡಿ. ಯಾರೂ ಅಲ್ಲ. ಉತ್ತರ ಸಿ. ಕುವೆಂಪು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು. ಎರಡನೇ ಪ್ರಶ್ನೆ. ಯಾವ ವರ್ಷದಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು? ಎ. 1975, ಬಿ. 1972, ಸಿ. 1976, ಡಿ. 1973. ಉತ್ತರ ಡಿ. 1973. 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಮೂರನೇ ಪ್ರಶ್ನೆ. ಭಾರತದ ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಯಿತು? ಎ. ಬೆಂಗಳೂರು, ಬಿ. ಜೈಪುರ್, ಸಿ. ಗುಜರಾತ್, ಡಿ. ಕೇರಳ. ಉತ್ತರ ಬಿ. ಜೈಪುರ್. ಭಾರತದ ಜೈಪುರ್ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಯಿತು. ನಾಲ್ಕನೇ ಪ್ರಶ್ನೆ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಎ. 8, ಬಿ. 6, ಸಿ. 9, ಡಿ. 5. ಉತ್ತರ ಎ. 8. ಕರ್ನಾಟಕದಲ್ಲಿ ಒಟ್ಟು 8 ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಐದನೇ ಪ್ರಶ್ನೆ. ವಾಂಖೆಡೆ ಸ್ಟೇಡಿಯಂ ಎಲ್ಲಿದೆ? ಎ. ಮುಂಬೈ, ಬಿ. ಕೋಲ್ಕತ್ತಾ, ಸಿ. ಚೆನ್ನೈ, ಡಿ. ಬೆಂಗಳೂರು. ಉತ್ತರ ಎ. ಮುಂಬೈ. ವಾಂಖೆಡೆ ಸ್ಟೇಡಿಯಂ ಮುಂಬೈಯಲ್ಲಿದೆ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.